ನೋಡಿ, BJPಯವರು ನಾವೇನಾದರೂ ತಪ್ಪು ಮಾಡಿದರೆ ಚರ್ಚೆ ಮಾಡಲಿ, ಅದನ್ನು ಬಿಟ್ಟು ಇಡೀ ದಿನ ಇವರು ಬದಲಾವಣೆ ಆಗ್ತಾರೆ, ಅವರು ಬದಲಾವಣೆ ಆಗ್ತಾರೆ ಅಂತ ಈ ಮಾತುಗಳನ್ನು ಬಿಟ್ಟು ಏನು 10 ದಿನ ಏನು ಅಧಿವೇಶನ ಕರೆದಿದ್ದೀವಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ವಿಚಾರಗಳನ್ನು ಚರ್ಚೆ ಮಾಡಲಿ, ಅದಕ್ಕೆ ಸೂಕ್ತ ಉತ್ತರ ಕೊಡ್ತೀವಿ. ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ಬಿಟ್ಟು ನಮ್ಮ ಸರ್ಕಾರದ ನಮ್ಮ ಏನಾದರೂ ನಮ್ಮಲ್ಲಿ ತಪ್ಪಾಗಿದ್ದರೆ ಅದು ಎತ್ತಿ ಹಿಡಿಲಿ. ಅದರಿಂದ ಆ ವಿಚಾರ ಬಿಟ್ಟು ಬರೀ ಇಡೀ ದಿನ ಇವ್ರು ಬದಲಾವಣೆ ಆಗ್ತಾರೆ, ಅವ್ರು ಚೇರಿಗೆ ಉಳಿಯುತ್ತಾ ಇಳಿಯುತ್ತಾ, ಇದರಿಂದ ಕೆಲವು ಬೇಜವಾಬ್ದಾರಿ ಹೇಳಿಕೆಗಳು ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಮತ್ತೆ ಕೇಳ್ತೀನಿ, ಚರ್ಚೆ ಮಾಡಿ ಅದ್ರ ಮೂಲಕ ಈ ರಾಜ್ಯದ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಅದಕ್ಕೆ ಸಲಹೆ ಸೂಚನೆ ಕೊಡಿ. ವಿಧೇಯಕಗಳು ಬರ್ತಾ ಇದೆ, ಆ ವಿಧೇಯಕಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೊಡಿ. ಯಾಕಂತ ಹೇಳಿದರೆ ವಿಶೇಷವಾಗಿ ಹಲವಾರು ವಿಧೇಯಕಗಳು ನಾವು ತರ್ತಾ ಇದ್ದೀವಿ. ಅದನ್ನು ಬಿಟ್ಟು ಕಾಲಹರಣ ಮಾಡೋಕ್ಕೆ ಹೋಗಬೇಡಿ. ಇದು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ತಾವು ಏನು ಕೆಲಸ ಮಾಡಬೇಕು, ನಿಮ್ಮ ಕರ್ತವ್ಯಗಳು ಮಾಡಬೇಕು, ಆ ಕೆಲಸಗಳು ಮಾಡಿ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು, ಆ ಕೆಲಸ ಮಾಡೋಕ್ಕೆ ಅವ್ರು ಮಾಡಬೇಕು. ಅದಕ್ಕೆ ತಕ್ಕ ಅವರ ಉತ್ತರಗಳಿಗೆ, ಅವರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳೋದು ಬಯಸ್ತಾ ಇದ್ದೀವಿ. ರಾಜ್ಯದಲ್ಲಿ ತಾವು ಸುಮ್ಮಿ ಸಂತರ ಸಭೆಗಳನ್ನು ಮಾಡ್ತಾ ಇದ್ದೀರಿ. ಸುಮ್ಮಿ ಸಂತರ ಯಾವ ಥರ ಬಸವ ಕಲ್ಯಾಣ ಕೂಡ ಭಾಳಷ್ಟು ಸಪೋರ್ಟ್ ಆಗಿದೆ. ರಾಜ್ಯ ಎಲ್ಲ ಕಡೆ ಮಾಡ್ತೀರಾ, ಏನು ವಿಶೇಷ? ರಾಜ್ಯದಲ್ಲಿ 3 ಕಡೆ ನಾವು ಸೂಫಿ ಸಂತರ ಸಮಾವೇಶ, ಮೊದಲನೇದಾಗಿ ಹುಬ್ಳಿಯಲ್ಲಿ, 2ನೇದು ಕೊಪ್ಪಳ ಮಾಡಿದ್ವಿ, 3ನೇದು ಬಸವ ಕಲ್ಯಾಣದಲ್ಲಿ. ಅದೊಂದು ಐತಿಹಾಸಿಕ ಕಾರ್ಯಕ್ರಮವಾಗ್ತಾ ಇದೆ. ಸಮಾಜದ ಎಲ್ಲ ಮುಖಂಡಗಳು, ಧರ್ಮಗುರುಗಳು, ರಾಜಕೀಯ ಮುಖಂಡಗಳು ಅದರಲ್ಲಿ ಭಾಗಿಯಾಗಿಬಿಟ್ಟು ಒಳ್ಳೆ ಕಾರ್ಯಕ್ರಮಕ್ಕೆ ದೊಡ್ಡ ಒಂದು ಸಂದೇಶ ಹೋಗ್ತಾ ಇದೆ. ಶಾಂತಿ, ನೆಮ್ಮದಿ, ಸಹಬಾಳ್ವೆ ಹಾಗೂ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಮುಂದೆ ಕೂಡ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ಹೇಳೋದು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.